ಹಬ್ಬಕ್ಕೆ ಇನ್ನು 2 ಡೇಸ್ ಇದೆ. ಹೆಚ್ಕೋತಾ ಇದ್ದೀನಿ ಇಲ್ಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಭವಿಷ್ಯ ರೆಡಿಯಾಗಿದ್ದಾಳೆ, ನಾನು ರೆಡಿಯಾಗಿದ್ದೀನಿ. ಆ್ಯಂಡ್ ಹಬ್ಬಕ್ಕೆ ಇನ್ನು 2 ಡೇಸ್ ಇದೆ. ಅಂದರೆ ಇವತ್ತು ನಾಳೆನೇ ಇರೋದು, ನಾಡಿದ್ದು ಹಬ್ಬ. ಸೊ ಇವತ್ತು ಆಲ್ಮೋಸ್ಟ್ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ನಡೆಯುತ್ತೆ. ಮತ್ತು ಸ್ವಲ್ಪ ಶಾಪಿಂಗ್ ಇದೆ ಹಬ್ಬಕ್ಕೆ. ಭವಿಷ್ಯ ರೆಡಿಯಾಗಿದ್ದಾಳೆ. ಈಗ ಹೋಗಿ ಭವಿಷ್ಯನ ಬಿಟ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಐಟಮ್ಸ್ ನಾನು ತೊಗೊಂಡು ಬರಬೇಕು. ಒಂದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ನಿದ್ದೆನೂ ಮಾಡಿದೆ ನಾನು. ಇವಾಗ ನಾನೇನು ತೊಗೊಂಡು ಬಂದಿದ್ದೀನಿ ಅಂದರೆ ಇದು ತೊಗೊಬಂದೆ ಗೈಸ್. ಇದನ್ನು ಬೇರಣ್ಣು ಅಂತ ಹೇಳ್ಬೋದೇನೋ, ನಂಗೆ ಕರೆಕ್ಟ್ ಹೆಸರು ಗೊತ್ತಿಲ್ಲ. ಬಟ್ ಹುಳಿ ಆಗಿರುತ್ತೆ, ಸ್ವಲ್ಪ ತುಂಬ ಹಣ್ಣಾಗಿ ಹೋಗಿರುತ್ತಲ್ಲ, ಅದು ಸ್ವಲ್ಪ ಸ್ವೀಟ್ ಇರುತ್ತೆ ಅಷ್ಟೇ. ಬಟ್ ಅದು ಹುಳಿಯಾಗಿರೋದು ಸಕ್ಕತ್ತಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಮಿಕ್ಸ್ ರೆಡಿ ಮಾಡೋಣ, ಇದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಫಸ್ಟು ನೀವು ಇದನ್ನು ತೊಳ್ಕೊಂಬಿಟ್ಟು ಹಾಗೆ ಹುಡುಕಬೇಕು. ಈ ಥರ ತೂತಾಗಿರೋವಂಥದ್ದು ಇದ್ದರೆ ಅದನ್ನು ಸೈಡ್ಗೆ ಇಟ್ಬಿಡಿ. ಏನಕ್ಕೆ ಅಂದರೆ ಹುಳ ಇದ್ರೂ ಇರ್ಬೋದು. ಇನ್ನು ಮಿಕ್ಕಿದ್ದು ಇದರಲ್ಲಿ ಹುಡುಕ್ತೀನಿ, ತೂತೇನಾದ್ರು ಇದ್ದರೆ ತೆಗೆದಿಟ್ಬಿಡೋಣ. ಓಕೆ, ಯಾವುದ್ರಲ್ಲೂ ತೂತಿಲ್ಲ ಗೈಸ್, ಹುಡುಕಿದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಉಪ್ಪು, ಇಷ್ಟೇನು ಅಂತ ಅಂದರೆ ಲಾಸ್ಟಲ್ಲಿ ಜೇನುತುಪ್ಪ ಹಾಕ್ತಾಯಿದ್ದೀವಿ. ಸೊ ಎಲ್ಲ ಮಿಕ್ಸ್ ಮಾಡೋಣ. ಸಕ್ಕತ್ತಾಗಿದೆ ಗೈಸ್. ಸ್ವಲ್ಪ ಜೇನುತುಪ್ಪ ಹಾಕೋತಿರಲ್ಲ, ಅದಂತೂ ಸಖತ್ ಕೊಡ್ತಾ ಇದೆ ಟೇಸ್ಟು. ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೋಬೇಕಾಗಿಲ್ಲ, ಬಿಕಾಸ್ ಹಣ್ಣೊಳಗಡೆನೇ ಹುಳಿ ಇರುತ್ತಲ್ಲ, ಅದಕ್ಕೋಸ್ಕರ ಗೈಸ್. ಇದನ್ನು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ತುಂಬ ಕೆಲಸ ಇದೆ ಹಬ್ಬದ್ದು, ನೋಡಿದ್ರೆ ತಿನ್ಕೊಂಡು ಕೂತಿದ್ದೀನಿ ಗೈಸ್. ಕೂತ್ಕೊಂಡು ಇಷ್ಟನ್ನು ನಾನು ಅವರೆಕಾಳು ಬಿಡಿಸ್ಬಿಟ್ಟೆ. ಹಬ್ಬಕ್ಕೆ ಇವಾಗಲೇ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೋಬೇಕಲ್ಲ, ಅದಕ್ಕೆ ಈ ಬೆರಳೆ ನೋವ್ತಾ ಇದೆ ಬಿಡಿಸಿ. ಈಗ ನೆಕ್ಸ್ಟು ರಾತ್ರಿಗೆ ಹಾಗಲಕಾಯಿ ಗೊಜ್ಜು ಮಾಡಬೇಕು. ಆ್ಯಂಡ್ ಹುಳ್ಳಿಕಾಳನ್ನ ಹುರ್ಕೊಂಡು ಇಟ್ಕೋಬೇಕು ಗೈಸ್. ಇವಾಗ ಭವಿಷ್ಯನ ಕರ್ಕೊಂಬರೋದಕ್ಕೆ ಟೈಮ್ ಆಗಿದೆ, ಹೋಗಿ ಕರ್ಕೊಂಬಂದುಬಿಡೋಣ. ಅದಾದಮೇಲೆ ನಾನು ಕೆಲಸ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ನಮ್ಮ ಭವಿಷ್ಯ ಬರ್ತಾ ಇದ್ದಾಳೆ. ಸದ್ಯಕ್ಕೆ ಹುಳ್ಳಿಕಾಳನ್ನ ಹುರ್ತಿದ್ದೀನಿ. ಬಾಣಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಏನು ಅಂದ್ಕೋಬೇಡಿ. ಇಲ್ಲಿ ಕಡಲೆಕಾಯಿ ಬೀಜ ಹುರಿತಾ ಇದ್ದೀನಿ, ಸೊ ದಟ್ ಎಳ್ಳು ಬೆಲ್ಲ ರೆಡಿ ಮಾಡೋದಕ್ಕೆ. ಇವತ್ತು ನಮ್ಮ ಮನೆಯಲ್ಲಿ ಹಾಗಲಕಾಯಿ ಗೊಜ್ಜು ರಾತ್ರಿಗೆ. ಆ್ಯಂಡ್ ಗೈಸ್, ನಾನು ಕಡಲೆಕಾಯಿ ಬೀಜ ಮಾತ್ರ ಹುರ್ಕೋತಾ ಇದ್ದೀನಿ. ಆ್ಯಂಡ್ ಕಳ್ಳೆನೂ ಹುರಿತೀನಿ ಒಂದು ಸ್ವಲ್ಪ. ಎಳ್ಳು ಬೆಲ್ಲ ನಾನು ಆಲ್ಮೋಸ್ಟ್ ರೆಡಿಮೇಡ್ ತರ್ತಾಯಿದ್ದೆ. ಈ ಸರಿ ಸ್ವಲ್ಪನಾದ್ರು ಒಂಚೂರು ಹುರ್ದಾಕೋದು. ಕಡಲೆಕಾಯಿ ಬೀಜ ಎಲ್ಲ ನೀಟಾಗಿ ಹುರಿದಿರೋದಿಲ್ಲ ಪ್ಯಾಕೆಟಲ್ಲಿ, ಅದಕ್ಕೋಸ್ಕರ ಕೊಬ್ಬರಿ ಮಾತ್ರ ಕಟ್ ಮಾಡಿರೋದು ತೊಗೊಂಡೆ. ಆ್ಯಂಡ್
ಬೆಲ್ಲ ಕಟ್ ಮಾಡಿರೋದು ತೊಗೊಂಡಿದ್ದೀನಿ ಗೈಸ್. ಈಗ ಎಲ್ಲ ಅದಾದ್ಮೇಲೆ ಮಿಕ್ಸ್ ಮಾಡಬೇಕು. ಹಲೋ ಗೈಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಇವತ್ತು ಬೆಳಗ್ಗೆ ಅಷ್ಟು ರೆಡಿ, ಅಂದರೆ ನೆನ್ನೆ ರಾತ್ರಿನೇ ರೆಡಿ ಮಾಡಿದೆ ಗೈಸ್. ಎಳ್ಳು ಬೆಲ್ಲ ರೆಡಿಯಾಗಿದೆ, ಬಾಕ್ಸ್ ಒಳಗೆ ತುಂಬಬೇಕಷ್ಟೆ. ಬೆಳಗ್ಗೆ ಭವಿಷ್ಯನ ಕರ್ಕೊಂಡು ಹೋಗಿ ಕಾಲೇಜ್ಗೆ ಬಿಟ್ಟು ಬಂದೆ. ಇದು ನೆಕ್ಸ್ಟ್ ಡೇ ಆಗೋಗ್ಬಿಟ್ಟಿದೆ. ನೆನ್ನೆ ಎಳ್ಳು ಬೆಲ್ಲ ರೆಡಿ ಮಾಡಿ ಇಟ್ಟೆ ರಾತ್ರಿ. ಇವಾಗ ಏನು ಕೆಲಸ ಅಂತ ಅಂದರೆ ದೇವರೆಲ್ಲ ಬೆಳಗ್ಬೇಕು. ನಮ್ಮ ಮನೇಲಿ ದೊಡ್ಡ ಟಾಸ್ಕ್ ಅಂದರೆ ದೇವ್ರು ಬೆಳಗೋದು ನನಗೆ, ಬಿಕಾಸ್ ಎಷ್ಟೊಂದು ಇರುತ್ತೆ ಬೆಳಗೋದು. ಸೊ ದೇವ್ರು ಬೆಳಗ್ಬಿಟ್ಟು ಇವತ್ತೇ ಪೂಜೆ ಮಾಡಬೇಕು, ಬಿಕಾಸ್ ಒಳ್ಳೆ ದಿನ ಅಂತೆ. ಸಮ್ ಆಸ್ಪೀಷಿಯಸ್ ಡೇ ವಿಚ್ ಈಸ್ ರಿಲೇಟೆಡ್ ಟು ಎಳ್ಳು. ಸೊ ಅದಕ್ಕೋಸ್ಕರ ಇವತ್ತು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರ್ವೈಸ್ ನಾಳೆ ಪೂಜೆ ಮಾಡೋಣ ಅಂದ್ಬಿಟ್ಟು ಸಂಜೆ ದೇವರು ಬೆಳಗ್ತಾಯಿದ್ದೆ. ಬಟ್ ಇವಾಗ ಬೆಳಗ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಎಳ್ಳು ಬೆಲ್ಲನ ಇರುವೆಯಿಂದ ಸೇವ್ ಮಾಡೋದೇ ಒಂದು ದೊಡ್ಡ ಕೆಲಸ ಗೈಸ್. ಬಟ್ ಹುಷಾರಾಗಿಡ್ತೀನಿ ಈ ಇರುವೆ ಬರದೇ ಇರೋ ಜಾಗದಲ್ಲಿ. ಗೈಸ್ ಆಲ್ಮೋಸ್ಟ್ ಎಲ್ಲ ಆಯಿತು, ದೇವರೆಲ್ಲ ಬೆಳಗ್ಗೆ. ಇವಾಗ ಒಂದೇ ಒಂದು ಐಟಮ್ ತರೋದಕ್ಕೆ ಹೋಗ್ತಾ ಇರೋದು, ದಟ್ ಈಸ್ ಬೀನ್ಸ್ ಅಂತ ಇದೆ. ಬಟ್ಟೆ ಏನಾದ್ರು ಸಿಗಾಕೊಂಡಿದ್ಯಾ ನೋಡಿ. ಇಲ್ಲೇನೋ ಮೇಲ ಎಲ್ಲ ಅರೇಂಜ್ ಮಾಡಿದ್ದಾರೆ. ನಾಳೆ ಬಂದ್ಬಿಟ್ಟು ಇಲ್ಲಿ ನೋಡೋಣ. ನೋಡಿ ರಂಗೋಲಿ ಕಾಂಪಿಟೇಷನ್ ನಡೆದಿದೆ ಬೆಳಗ್ಗೆ ಬೇಗ ಅಳಿಸ್ಬಿಟ್ಟಿದ್ದಾರೆ. ಇಷ್ಟೊಂದು ಜನ ಕಂಪ್ಲೀಟ್ ಮಾಡಿದ್ದಾರೆ. ಈ ಕಡೆನೇ ಈ ಕಡೆ ಬೇಗ ಹೋಗ್ಬಿಟ್ಟಿದೆ, ಈ ಕಡೆ ಪಾರ್ಕಿಂಗ್ ಲಾಟಲ್ಲಿ ಸ್ವಲ್ಪ ಬೇಗ. ಬೆಳಗ್ಗೆ ಬಂದಿದ್ದರೆ ರಂಗೋಲಿ ಕಾಣಿಸಿರೋದು. ಬೀನ್ಸ್ ಸಿಕ್ತು, ಇದನ್ನೊಂದು ತೊಗೊಂಡು ಮನೆಗೆ ಹೋಗ್ತೀವಿ. ಗೈಸ್ ಮಧ್ಯಾಹ್ನ ವ್ಲಾಗ್ ಮಾಡಲಿಲ್ಲ, ಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟೆ. ಎದ್ದಿದ ತಕ್ಷಣ ಭವಿಷ್ಯಂಗೆ ಊಟ ಕಳಿಸ್ಬೇಕಿತ್ತು. ಸೊ ಹೀರೆಕಾಯಿ ಪಲಾವ್ ಮಾಡಿಬಿಟ್ಟು ದೆನ್ ಅದಾದಮೇಲೆ ಟ್ಯೂಷನ್ ಮಾಡೋದಿತ್ತು. ಸೊ ಅದನ್ನು ಮಾಡಿದೆ. ಸೊ ಈಗ ಮನೆ ಒಂದು ಒರೆಸ್ಬಿಟ್ರೆ, ಸ್ವಲ್ಪ ಎಲ್ಲ ಕಡೆ ಕ್ಲೀನಾಗಿ ಇಟ್ಬಿಟ್ರೆ ನಂದು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಯುತ್ತೆ. ಬಟ್ ನಾಳೆಗೆ ಇವತ್ತೇ ನಾನು ತರಕಾರಿ ಕಟ್ ಮಾಡ್ಕೋತೀನಿ, ಬಿಕಾಸ್ ನಾಳೆ ತನಕ ಅದು ಬೆಳಗ್ಗೆ ಎದ್ದು ಕಟ್ ಮಾಡಿ ಹಾಕಿ ಸ್ವಲ್ಪ ಲೇಟ್ ಆಗುತ್ತೆ. ಪೂಜೆ ಸಹ ಮನೆದು ಮಾಡಬೇಕು ನೀಟಾಗೆ. ಸೊ ಅದಕ್ಕೋಸ್ಕರ ಇವತ್ತೇನೇ ಆಲ್ಮೋಸ್ಟ್ ಏನೇನಾಗುತ್ತೋ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ. ಸೊ ಈಗ ಸದ್ಯಕ್ಕೆ ಮನೆ ಒರೆಸ್ಕೊಂಡು ಎಲ್ಲ ಕಡೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಗೈಸ್. ಅದಾದಮೇಲೆ ರಾತ್ರಿ ಕೂತ್ಕೊಂಡು ವೆಜಿಟೇಬಲ್ಸ್ ಕಟ್ ಮಾಡ್ಕೋಬೇಕು ಗೈಸ್. ಮನೆಯೆಲ್ಲ ಒರೆಸಾಯಿತು. ಇವಾಗ ಭವಿಷ್ಯನ ಹೋಗಿ ಕರ್ಕೊಂಬರ್ಬೇಕು. ಅವಳು ಕಾಲ್ ಮಾಡಿದ್ಲು, ಟೈಮ್ ಆಗಿದೆ. ಸೊ ಅವಳನ್ನು ಕರ್ಕೊಂಬಂದು ನೆಕ್ಸ್ಟ್ ಕೆಲಸ ಗೈಸ್ ಬಂದಿದ್ದೀನಿ. ಭವಿಷ್ಯನ ಕಾಲ್ ಮಾಡಿದೆ, ಎಲ್ಲೋ ಇದ್ದಾಳೆ, ಓಡೋಡಿ ಬರ್ತಾಳೆ. ಆ್ಯಂಡ್ ನಾಳೆ ಬಂದುಬಿಟ್ಟು ಭವಿಷ್ಯಂಗೂ ರಜಾ ಇದೆ, ಆ್ಯಂಡ್ ಬರ್ತಾ ಇದ್ದಾಳೆ ಆ ಕಡೆಯಿಂದ. ಈಗ ಲಗೇಜ್ ಇಟ್ಕೊಂಡು ಬರ್ತಾಳೆ. ಅವಳದು ಊಟದ್ದು ಲಗೇಜ್ ಗೈಸ್, ಅದು ಊಟ ಮತ್ತು ಮೇ ಬಿ ಪ್ಯಾಂಟ್ ಚೇಂಜ್ ಮಾಡಿದ್ದಾಳೆ. ಹಾಂ, ಪ್ಯಾಂಟ್ ಓಡೋಡಿ ಬರ್ತಾಳೆ ಅಂತ ಹೇಳಿ ನಾನು ಓಡೋಡಿ ಬರ್ತಾಯಿದ್ದೆ. ಅಮ್ಮ ಫ್ರೈಡೇ ಸಬ್ಬಕ್ಕಿ ಪಾಯಸ ಮಾಡ್ಕೊಡ್ತೀಯಾ? ಮಾಡ್ಕೊಡ್ತೀನಿ. ಹಾಯ್ ಗೈಸ್, ಬಂದಿದ್ದ ತಕ್ಷಣ ಕೂತ್ಕೊಂಡ್ಬಿಟ್ಲು. ಹಬ್ಬ ಇದೆ ನಾಳೆ, ಹೆಲ್ಪ್ ಮಾಡೋಣ. ಏನಿಲ್ಲ, ಎದೊಳು ಹೆಲ್ಪ್ ಮಾಡು. ದೇವರೆಲ್ಲ ನೀನೇ ಬಿಡಬೇಕು. ಅಯ್ಯೋ ಅಮ್ಮ, ಮಾಡಿಸ್ದಂಗೆ ನೀನು ವಿಡಿಯೋದು ಮಾತ್ರ ಹೇಳೋದು, ಮಾಡಿಸಲ್ಲ ನನ್ನ ಕೈಯಲ್ಲಿ. ಇಲ್ಲ, ಬೆಳಗು ಆಯ್ತಾ, ಬೆಳಗು. ನಿನಗೂ ಗೊತ್ತು, ನನಗೆ ಕೊಟ್ಟರೆ ನಾನು ಸರಿ ಬೆಳಗಲ್ಲ ಅಂತ. ಖರಾಬಾಗಿ ಬೆಳಗು. ನಿಂಗೆ ಹೆಂಗೆ ಬರುತ್ತೋ ಹಾಗೆ ಬೆಳಗು. ನೋಡಿ ಭವಿಷ್ಯ ವೈಟ್ ಕಲರ್ ಐಲೈನರ್ ಹಚ್ಕೊಂಡಿದ್ದಾಳೆ. ಅಲ್ಲ, ವೈಟ್ ಕಲರ್ ಐಲೈನರ್, ಕಾಜಲ್. ಅಯ್ಯಪ್ಪ, ಕಣ್ಬಿಡು.
ಕಣ್ಣು ನೋಡಿ ಗೈಸ್ ಯಾವ ಥರ ಇದೆ, ನಾಗವಲ್ಲಿ ಕಣ್ಣು ಥರ ಇದೆ. ಬಿಡು ಕಣ್ಣು, ಯಾವ್ದಾರು ಅಡ್ವರ್ಟೈಸ್ಮೆಂಟ್ ಕರ ಕೊಡೋಣ. ಮೈ ಗಾಡ್. ಇವಾಗ ನೆಕ್ಸ್ಟು ದಿನ ತುಂಬ ಕೆಲಸ ಇದೆ ಗೈಸ್. ಇವತ್ತು ತರಕಾರಿ ಹೆಚ್ಚಿ ನಂದು ಮೊದಲೇ ನೇಲ್ಸಿಲ್ಲ, ಇನ್ನೂ ಹತ್ರ ಕಟ್ ಮಾಡ್ಕೊಂಬಿಡು, ಅದು ಗಲೀಜೆಲ್ಲ ಕುತ್ಕೊಂಡು ಆಗೋಗ್ಬಿಡುತ್ತೆ ಗೈಸ್. ಫುಲ್ಲು ನೇಲ್ಸ್ ಕಟ್ ಮಾಡಿಬಿಟ್ಟಿದ್ದೀನಿ, ನೋವಾಗೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂಚೂರು ನೇಲ್ಸ್ ಇಲ್ಲ. ನೇಲ್ ಪಾಲಿಶು, ನೇಲ್ಸ್ ಉದ್ದಕ್ಕೆ ಬಳಸ್ಕೊಳ್ಳೋಣ ಬಿಡೋಣ, ಇದೆಲ್ಲ ನಾನು ಇದರಲ್ಲಿ ಇಲ್ಲವೇ ಇಲ್ಲ ಗೈಸ್. ನನ್ನ ನೇಲ್ಸ್ ತುಂಬ ಸಾಫ್ಟಾಗಿದೆ, ಬೇಗ ಮುರಿದೋಗ್ಬಿಡುತ್ತೆ. ಆ್ಯಂಡ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಬರೋದಿಲ್ಲ, ನೇಲ್ಸ್ನೆಲ್ಲ ಮೇಂಟೈನ್ ಮಾಡಲ್ಲ ನಾವು. ಗೈಸ್ ಆಲ್ಮೋಸ್ಟ್ ಕೆಲಸ ಆಗಿದೆ, ತರಕಾರಿಗಳೆಲ್ಲ ಹೆಚ್ಕೋತಾ ಇದ್ದೀನಿ ಇಲ್ಲಿ. ಸೊ ಇವಾಗ ತರಕಾರಿ ಹೆಚ್ಚಿಬಿಟ್ಟು ಅದಾದಮೇಲೆ ಕಾಯಿನೂ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ನಾನು ಇವತ್ತಿನ ಬ್ಲಾಗ್ನ ಈಗ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಾಳೆ ಹಬ್ಬ ಇರುತ್ತೆ, ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಇನ್ ಅಡ್ವಾನ್ಸ್. ನನಗಿನ್ ಅಡ್ವಾನ್ಸು, ನಿಮ್ಗೆ ಆಲ್ರೆಡಿ ಇವಾಗ ನಡೀತಾ ಇರುತ್ತೆ, ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ. ಏನಕ್ಕೆ ಅಂದರೆ ಬ್ಲಾಗ್ನ ನಾನು ಲೇಟಾಗಿ ಇರ್ತೀನಲ್ಲ, ಸೊ ದ್ಯಾಟ್ಸ್ ವೈ. ನಮ್ಮ ಫ್ಯಾಮ್ಲಿನಲ್ಲಿ ಈ ಹಬ್ಬಕ್ಕೇನೆ ಎಲ್ಲರೂ ಸೇರ್ಕೊಳ್ಳೋದು. ಸೊ ಕ್ವೈಟ್ ಎಕ್ಸೈಟೆಡ್ ಫಾರ್ ಟುಮಾರೋ. ಸೊ ತುಂಬ ಬೇಗ ಎದ್ದು ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕು. ನನ್ನ ಕಡೆಯಿಂದ, ನಮ್ಮ ಫ್ಯಾಮ್ಲಿ ಕಡೆಯಿಂದ ಹ್ಯಾಪಿ ಮಕರ ಸಂಕ್ರಾಂತಿ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಎಲ್ಲರೂ ಹ್ಯಾಪಿಯಾಗಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಿಬಿಟ್ಟು ಇಯರ್ ಫುಲ್ಲು ಹ್ಯಾಪಿಯಾಗಿರಲಿ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಬೇಗ ಮೀಟ್ ಮಾಡ್ತೀನಿ ನಾಳೆ. Until next vlog, take care, bye bye, see you guys, bye bye.